ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನದ ಕುಕ್ಕಿಂಗ್ ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ನಾನು ಕಡಲೆಕಾಳು ಮತ್ತು ಇದು ಹಲಸಿನ ಹಣ್ಣಿನ ಬೀಜ ಇರುತ್ತೆ ನೋಡಿ, ಅದನ್ನೆಲ್ಲ ಹಾಕಿ ಸ್ವಲ್ಪ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಕಡಲೆಕಾಳನ್ನು ನೆನೆಸಿರೋಂಥ ಕಡಲೆಕಾಳನ್ನು ಒಂದು 3 ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ ಫಸ್ಟು. ಆನಂತರ ಮತ್ತೆ ಕುಕ್ಕರಿಗೆ ಹಾಕಿ ಬೇಯಿಸ್ಕೋಬೇಕು. ಆವಾಗ ಅದು ಚೆನ್ನಾಗಿ ಕಾಳು ಒಳ್ಳೆ ಬೆಣ್ಣೆ ರೀತಿಯಲ್ಲಿ ಬೇಯುತ್ತೆ ಚೆನ್ನಾಗಿ. ಇವಾಗ ಈ ಮಸಾಲೆ ಗೊಜ್ಜು ಮಾಡೋದಕ್ಕೆ ಒಂದು ಮಸಾಲೆ ಹುರ್ಕೋಬೇಕು, ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೆ ಇನ್ನೊಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಹುರಿಬೇಕು. ಶುಂಠಿ ಇದ್ದರೆ ಶುಂಠಿನೂ ಸಹ ಹಾಕೋಬೋದು, ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತ ಅಂದರೆ ಅದನ್ನೇ 1 ಚಮಚ ಆಗೋಷ್ಟು ಹಾಕ್ಕೊಳ್ಳಿ. ಸೈಡ್ ಬೈ ಸೈಡ್ ನಾನಿಲ್ಲಿ ಸ್ವಲ್ಪ ಆರ್ಡರ್ಸ್ ಸಹ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಹಸುವಿನ ತುಪ್ಪಕ್ಕೆ ಆರ್ಡರ್ಸ್ ಜಾಸ್ತಿ ಇತ್ತು. ಹಸುವಿನ ತುಪ್ಪ ಮನೆಯಲ್ಲಿ ಖಾಲಿ ಆಗಿತ್ತು, ಹಾಗಾಗಿ ಬೆಣ್ಣೆ ಕಾಯಿಸಿ ತುಪ್ಪ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಜನ ಏನೇನು ಹಾಕ್ತೀರಾ ತುಪ್ಪಕ್ಕೆ ಅಂತ ಕೇಳ್ತಾರೆ. ಸೊ ನೆಕ್ಸ್ಟ್ ಹೇಳ್ತೀನಿ ನಾನು ಏನೇನು ಹಾಕ್ತೀನಿ, ಹೇಗೆ ಮಾಡ್ತೀನಿ ಅಂತ. ಸೊ ಇಲ್ಲಿ ಇವಾಗ ಮಸಾಲೆ ಹುರಿಯೋದಕ್ಕೆ ಸ್ವಲ್ಪ ಶುಂಠಿನೂ ಸಹ ಹಾಕಿದ್ದೀನಿ. ಇಲ್ಲಿ ಪೇಸ್ಟ್ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ನೀವು ಹಾಕ್ಕೋಬೋದು. 1-2 ಈರುಳ್ಳಿ ಮತ್ತು 1-2 ಟೊಮ್ಯಾಟೊ, ಅದರಲ್ಲಿ ಅರ್ಧ ಬಿಟ್ಟಿದ್ದೀನಿ. ಅಂದರೆ 2 ಈರುಳ್ಳಿ ತೊಗೊಂಡಿದ್ರೆ 1.5 ಹುರಿಯೋದಕ್ಕೆ ಹಾಕಿದ್ದೀನಿ. 2 ಟೊಮ್ಯಾಟೊ ತೊಗೊಂಡಿದ್ರೆ 1.5 ಟೊಮ್ಯಾಟೊ ಹುರಿಯೋದಕ್ಕೆ ಹಾಕಿದ್ದೀನಿ. ಇದನ್ನು ಹಾಗೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಇದು ಸ್ಟೀಲ್ ಪ್ಯಾನ್ ಆಗಿರೋದ್ರಿಂದ ಸ್ವಲ್ಪ ಏನೋ ಸೀದೋದಂಗೆ ಆಗಿಬಿಡುತ್ತೆ ಬೇಗ, ಎಣ್ಣೆ ಜಾಸ್ತಿ ಹಾಕಿಲ್ಲ ಅಂತ ಅಂದರೆ. ಹಾಗಾಗಿ ಒಂದು ಅರ್ಧ ಲೋಟ ನೀರನ್ನು ಹಾಕ್ತೀನಿ ನಾನು. ನೀರೆಲ್ಲ ಇಂಗೋವರೆಗೆ ಚೆನ್ನಾಗಿ ಸಾಫ್ಟ್ ಆಗೋವರೆಗೆ ಬೇಯಿಸ್ಬಿಡ್ತೀನಿ. ಅದು ಚೆನ್ನಾಗಿ ಸಾಫ್ಟ್ ಆದ ನಂತರ ನೀರೆಲ್ಲ ಕಡಿಮೆ ಆದಮೇಲೆ ಸ್ಟವ್ನ ಆಫ್ ಮಾಡಿ ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ಮತ್ತು ಕಾಳು ಬೆಂದಿರುತ್ತಲ್ಲ ಅದು ಒಂದು ಅರ್ಧ ಸೌಟ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಸಾಂಬಾರು ಖಾರದ ಪುಡಿನ ಸೇರಿಸಿದ್ದೀನಿ. ಇಲ್ಲಿ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಮಿಕ್ಸ್ ಇರುತ್ತಲ್ಲ ಅದನ್ನು ಸೇರಿಸಿದ್ದೀನಿ. ಇವಿಷ್ಟು ಮಿಶ್ರಣ ಸ್ವಲ್ಪ ಬೆಚ್ಚಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಗಸಗಸೆ, ಕರಿಬೇವಿನ ಎಲೆ ಇವಿಷ್ಟನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ. ಇಲ್ಲಿ ಇದೇ ಕುಕ್ಕರ್ಗೆ ನಾನು ಮತ್ತೆ ಗೊಜ್ಜನ್ನ ಮಾಡ್ಕೊಳ್ಳೋದ್ರಿಂದ ಬೇಯಿಸ್ಕೊಂಡಿದ್ದಂಥ ಕಡಲೆಕಾಳನ್ನು ಬೇರೆ ಒಂದು ಪಾತ್ರೆಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಬೇಯಿಸ್ಕೊಂಡಿರೋವಂಥ ನೀರನ್ನು ಏನೂ ಚೆಲ್ಲೋದು ಬೇಡ, ಅದನ್ನೇ ಎಕ್ಸ್ಟ್ರಾ ಗೊಜ್ಜು ಮಾಡಬೇಕಾದ್ರೂ ಸಹ ಹಾಕ್ಕೋಬೋದು. ಇವಾಗ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಅರ್ಧ ಟೊಮ್ಯಾಟೊ ಮತ್ತು ಈರುಳ್ಳಿ ಇಟ್ಕೊಂಡಿದ್ದೆ ಅಲ್ವಾ ಒಗ್ಗರಣೆಗೆ ಅಂತ, ಅದನ್ನು ಸೇರಿಸ್ಬಿಟ್ಟು ಹಲಸಿನ ಹಣ್ಣಿನ ಬೀಜ ಬರುತ್ತೆ ನೋಡಿ, ಅದನ್ನು ಸಿಪ್ಪೆ ತೆಗೆದು ಜಜ್ಜಿ ಈ ರೀತಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆ ಮತ್ತು ರುಬ್ಕೊಂಡಿದ್ದಂಥ ಮಸಾಲೆ, ಅಗತ್ಯಕ್ಕೆ ತಕ್ಕಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ಒಂದು ಕುದಿ ಬರೋವರೆಗೂ ಬಿಡಬೇಕು. ಸೈಡ್ ಬೈ ಸೈಡ್ ನಾನಿಲ್ಲಿ ತುಪ್ಪನೂ ಸಹ ಮಾಡ್ತಾಯಿದ್ದೀನಿ. ತುಪ್ಪ ಅಂತೂ ತುಂಬ ಏನು ಕಣ್ಣಲ್ಲಿ ಕಣ್ಣಿಟ್ಟು ಮಾಡ್ಕೋಬೇಕು. ಸ್ವಲ್ಪ ಬೇಗ ತೆಗೆದುಬಿಡ್ತು ಅಂದ್ರೂ ಆಗಲ್ಲ, ಸ್ವಲ್ಪ ಲೇಟ್ ಮಾಡ್ತು ಅಂದ್ರೂ ಸೀದೋಗಿರೋವಂಥ ಸ್ಮೆಲ್ ಬರುತ್ತೆ. ಸೊ ತುಪ್ಪ ಆಗೋ ತನಕ ಅದ್ರ ಮುಂದೆನೇ ಇದ್ದು ನಾವು ರೆಡಿ ಮಾಡಬೇಕು. ಇಲ್ಲಿ ಮಸಾಲೆ ಒಂದು ಕುದಿ ಬರ್ತಿದ್ದ ಹಾಗೆಯೇ ಬೇಯಿಸ್ಕೊಂಡಿದ್ದಂಥ ಕಡಲೆಕಾಳು ಇರುತ್ತಲ್ಲ ಅದನ್ನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೆ ಅಲ್ವಾ, ನೀರಿನ ಸಮೇತನೇ ಹಾಕಿದ್ದೀನಿ. ನಾನು ಕಡಲೆಕಾಳು ಬೇಯೋದಕ್ಕೇನು ಉಪ್ಪು ಹಾಕಿರಲಿಲ್ಲ. ಸೊ ಮಸಾಲೆಗೆ ಈಗ ಎಷ್ಟು ಕರೆಕ್ಟ್ ಇದೆಯಾ ಅಂತ ಉಪ್ಪನ್ನು ನೋಡಿಬಿಟ್ಟು ಇಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಕೊಟ್ಟು ಬೇಯಿಸ್ಕೊತಾ ಇದ್ದೀನಿ. ಮತ್ತು ನನಗೆ ಕಾಳುಗಳು ಚೆನ್ನಾಗಿ ಬೆಂದಿರಬೇಕು. ಕಾಳು ಅರ್ಧಂಬರ್ಧ ಗಟ್ಟಿ ಇತ್ತು ಅಂತ ಅಂದರೆ ನನಗೆ ಗೊಜ್ಜು ಅಷ್ಟಾಗಿ ಇಷ್ಟ ಆಗಲ್ಲ. ಹಾಗಾಗಿ ನಾನು 2 ಸಲ ಬೇಯಿಸ್ಕೊತೀನಿ. ಆವಾಗ ಸಾಫ್ಟಾಗಿ ಚೆನ್ನಾಗಿ ಒಳ್ಳೆ ಬೆಣ್ಣೆ ರೀತಿಯಲ್ಲಿ ಬೆಂದಿರುತ್ತಲ್ಲ ಕಾಳು, ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಮಧ್ಯಾಹ್ನದ ಅಡುಗೆಗೆ ಇಲ್ಲಿ ಕಾಳು ಗೊಜ್ಜು ಜೊತೆಗೆ ಗೋಧಿ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ಸ್ಟೆಂಟ್, ಇದೇನು ಗೋಧಿ ದೋಸೆಗೆ ಏನು ನೆನೆಸ್ಬೇಕು ರುಬ್ಬಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಮಲ್ಟಿಗ್ರೇನ್ ಆಟ ಸಿಗುತ್ತಲ್ಲ, ನಾನು ಮನೆಯಲ್ಲೇ ತಯಾರು ಮಾಡ್ತೀನಲ್ಲ ಅದನ್ನೇ ನೋಡ್ಕೋಬೇಕು ಎಷ್ಟಾಗುತ್ತೆ ಅಷ್ಟು. ನಾನಿಲ್ಲಿ ಒಂದು 2 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ದೊಡ್ಡ ಮೆಷರಿಂಗ್ ಕಪ್ನಲ್ಲಿ 2 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ದೋಸೆ ಹಿಟ್ಟನ್ನು ಅದಕ್ಕೆ ಕರೆಕ್ಟಾಗಿ ಕಲಿಸ್ಕೋಬೇಕು. ತುಂಬ ತೆಳುವಾದ್ರೂ ಒಂದೊಂದು ಸಲ ದೋಸೆ ಹಿಟ್ಟು ಕಚ್ಕೊಬಿಡುತ್ತೆ, ಅಂದರೆ ತವಾಗೆ ಅಂಟ್ಕೊಂಡಂಗೆ ಆಗುತ್ತೆ. ತುಂಬ ಗಟ್ಟಿ ಇದ್ದರೆ ತೆಳುವಾಗಿ ಬರೋದಿಲ್ಲ ದೋಸೆ. ಹಾಗಾಗಿ ನೋಡಿಕೊಂಡು ಇದು ಸ್ವಲ್ಪ ಹದವಾಗಿ ಕಲಿಸ್ಕೋಬೇಕು. ಈ ರೀತಿಯಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ. ನಾನು ಮಧ್ಯಾಹ್ನಕ್ಕೆ ಆಗುವಷ್ಟು ಮಾತ್ರನೇ ಕಲಿಸ್ಕೊಂಡಿರೋದು. ರಾತ್ರಿಗೆ ಸ್ವಲ್ಪ ಕೆಂಪಕ್ಕಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾಜಮುಡಿ ರೈಸ್ನ ಕೆಂಪಕ್ಕಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೇ ಸೊ ಮಧ್ಯಾಹ್ನಕ್ಕೆ ಆಗೋಷ್ಟು ಮಾತ್ರನೇ ಇಲ್ಲಿ ನಾನು ಗೋಧಿ ದೋಸೆಗೆ ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಅದೆಲ್ಲ ಮಾಡೋ ಅಷ್ಟರಲ್ಲಿ ಈ ಕಡೆ 2 ವಿಸಿಲ್ ಬಂದು ಕುಕ್ಕರ್ ಸಹ ಕೂಲಾಗಿತ್ತು. ಸೊ ಇವಾಗ
ತೆಗೆದು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಅಂತ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ. ನೀಟಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಕಾಳು ಗೊಜ್ಜು ಮಸಾಲೆ ಗೊಜ್ಜು ರೆಡಿ. ಇಡೀ ಮನೆ ಅಷ್ಟೇ ಅಲ್ಲ, ಇಡೀ ರೋಡೇ ಘಮ್ ಘಮ್ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಮಸಾಲೆ ಗೊಜ್ಜು. ನನಗಂತೂ ಫೇವ್ರೇಟು. ಚಪಾತಿ, ಅನ್ನ, ಪೂರಿ, ದೋಸೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಆಮೇಲೆ ಒತ್ತು ಶಾವಿಗೆ ಏನಾದರೂ ಮಾಡಿದರೆ ಆ ಒತ್ತು ಶಾವಿಗೆಗಂತೂ ವೆಜಿಟೇರಿಯನ್ಸ್ಗೆ ಸಖತ್ ಒಳ್ಳೆ ಕಾಂಬಿನೇಷನ್ ಇದು. ಸೊ ನೋಡಿ ಇಲ್ಲಿ ಬೆಣ್ಣೆ ಕಾಯಿಸೋಕ್ಕೆ ಇಟ್ಟಿದ್ದೆ ಅಲ್ವಾ, ಇದಕ್ಕೆ ನಾನು ಮೆಂತ್ಯ, ಜೀರಿಗೆ, ಒಂದೆರಡು ಹರಳುಪ್ಪು ಮತ್ತು ಲಾಸ್ಟಲ್ಲಿ ಇನ್ನೇನು ತುಪ್ಪ ಆಗ್ತಾಯಿದೆ ಅನ್ನೋವಾಗ ಒಂದು ಹಿಡಿ ಆಗೋಷ್ಟು ಕರಿಬೇವಿನ ಎಲೆ ಹಾಕಿ, ಹಸುವಿನ ತುಪ್ಪ ಆಗಿರೋದ್ರಿಂದ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ಅಷ್ಟೇ, ಜಾಸ್ತಿ ಏನು ಅರಿಶಿನ ಹಾಕಲ್ಲ. ಎಮ್ಮೆ ಬೆಣ್ಣೆಗೆ ನಾನು ಸ್ವಲ್ಪ ಜಾಸ್ತಿ ಅರಿಶಿನ ಹಾಕ್ತೀನಿ, ಅದೊಂದು ಸ್ವಲ್ಪ ಗ್ರೀನಿಷ್ ಕಲರ್ ಆಗಿ ಬರಬೇಕಲ್ವ, ಹಾಗಾಗಿ. ಸೊ ತುಪ್ಪನೂ ಸಹ ರೆಡಿ ಆಯಿತು, ತೆಗೆದು ಸೈಡ್ನಲ್ಲಿಟ್ಟೆ, ತೆಗೆದು ಆರ್ಲಿಕ್ಕಿಟ್ಟೆ ನಾನು. ಆಮೇಲೆ ಸಂಜೆ ಮೇಲೆ ಅದರದ್ದು ಆರ್ಡರ್ಸ್ ಪ್ಯಾಕ್ ಮಾಡೋಣ ಅಂತ ಅಷ್ಟರಲ್ಲಿ ಇಲ್ಲಿ ದೋಸೆನೂ ಸಹ ಮಾಡ್ಕೋತಾ ಇದ್ದೀನಿ. ಗೋಧಿ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಇನ್ಸ್ಟೆಂಟ್ ಮಾಡೋವಂಥದ್ದು, ಸಾಫ್ಟಾಗಿರುತ್ತೆ, ಸಖತ್ ಇಷ್ಟಪಡ್ತಾರೆ. ನಮ್ಮ ಮನೆಯಲ್ಲಂತೂ ಗೋಧಿ ದೋಸೆ ಮಾಡಿಬಿಟ್ರೆ ಒಬ್ಬೊಬ್ಬರು ಒಂದು 5 to 6 ತಿಂತಾರೆ, ಅಷ್ಟು ಚೆನ್ನಾಗಿ ತೆಳುವಾಗಿ ಬರುತ್ತೆ. ಸೊ ಮಧ್ಯಾಹ್ನದ ಊಟ ಆಯಿತು. ಬೆಳಗ್ಗೆ ಎಲ್ಲ ಬಿಸಿಲಿತ್ತು ಚೆನ್ನಾಗಿ, ಸಂಜೆ ಮೇಲೆ ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗಂತೂ ಮಳೆಗಾಲ ಅಂತಲೇ ಅನ್ನಿಸ್ತಾ ಇಲ್ಲ. ನಮ್ಮ ಕಡೆ ಹಾಸನಲ್ಲಿ ತುಂಬ ಜೋರು ಯಾವಾಗಲೂ ಮಳೆ ಬರೋದು. ಸೊ ಈ ಸಲ ಮಳೆನೇ ಕಡಿಮೆ. ಸೊ ನನಗೆ ಇನ್ನೂ ಬೇಸಿಗೆ ಅಂತಲೇ ಅನ್ನಿಸ್ತಾ ಇದೆ, ಮಳೆನೇ ಇಲ್ಲ ಈ ವರ್ಷ. ಸಂಜೆ ಹಾಲೆಲ್ಲ ಆದಮೇಲೆ ಸ್ವಲ್ಪ ಆರ್ಡರ್ಸ್ ಎಲ್ಲ ಪ್ಯಾಕ್ ಮಾಡೋದಿತ್ತಲ್ಲ, ಇವತ್ತೂ ನನಗೆ ಆಲ್ಮೋಸ್ಟ್ ಒಂದು 30+ ಆರ್ಡರ್ಸ್ ಇತ್ತು. ಸೊ ಇಲ್ಲಿ ಒಬ್ಬೊಬ್ಬರು 1 kg ಆಗುವಷ್ಟು ಪ್ರೋಟೀನ್ ಮಿಲ್ಕ್ ಮಿಕ್ಸು ಮತ್ತು ರಾಗಿ ಪಿಸ್ತಾ ಮಾಲ್ಟ್ನ ಕೇಳಿದರು. ಹಾಗಾಗಿ ಅವ್ರಿಗೆ ಈ ರೀತಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ನಾನು. ಎಲ್ಲನೂ ಸಹ ಪ್ಯಾಕ್ ಮಾಡಿ ಇಟ್ಬಿಟ್ರೆ ನನಗೆ ಅರೌಂಡು ಒಂದು 8 o'clock ಆಗಿ ಕೊರಿಯರ್ ಅವರು ಬಂದು ತೊಗೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ಬೇಗ ಕೆಲಸನ ಸಹ ಮುಗಿಸ್ಕೊಬಿಡ್ತೀನಿ ನಾನು. ಇನ್ನು ಸಂಜೆ ಆಯಿತು ಅಂದರೆ ಆಲ್ಮೋಸ್ಟ್ ಸ್ಕೂಲಸ್ ಎಲ್ಲ ಓಪನ್ ಆಗಿದೆ ಅಲ್ವಾ, ಪಾಠಗಳೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಗಲೇ. ಹಿತೈಷ್ಗೂ ಸಹ ಓದಿಸ್ಬೇಕು. ದಿನಪೂರ್ತಿ ಈ ಕೆಲಸನೇ ಮಾಡ್ತಾ ಕೂತ್ಕೊಂಡ್ರೆ ಇನ್ನು ಅವ್ರಿಗೆ ಓದ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಬೇಗ ಎಲ್ಲ ಕೆಲಸನೂ ಮಾಡ್ಕೊಬಿಡ್ತೀನಿ. ಸೊ ರಾತ್ರಿ ಊಟಕ್ಕೆ ನಾನು ಹೇಳಿದ್ನಲ್ಲ ರಾಜ್ಮುಡಿ ರೈಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೈಸ್ಗೆ ಇಟ್ಟಿದ್ದೀನಿ. ಇನ್ನು ಮಧ್ಯಾಹ್ನನೂ ದೋಸೆ, ಹಾಗಾಗಿ ಒಂದು ಹೊತ್ತು ನನಗೆ ರೈಸ್ ಬೇಕೇ ಬೇಕು ಅಂತ ಅನಿಸುತ್ತೆ. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ, ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಎಮ್ಮೆ ತುಪ್ಪನೇ ಬಳಸೋದು. ಸೊ ಇದು ಮನೆಗೆ ಅಂತ ಮಾಡ್ಕೊಂಡಿದ್ದಂಥ ಎಮ್ಮೆ ತುಪ್ಪ. ಇದು ನೋಡಿ ಎಷ್ಟು ಚೆನ್ನಾಗಿ ಗ್ರೀನಿಷ್ ಕಲರಾಗಿ ಬರುತ್ತೆ, ಆ್ಯಂಡ್ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಸೊ ಈ ರೀತಿ ಬಿಸಿ ತುಪ್ಪ ಜೊತೆಗೆ ಈ ಹಲಸಿನಣ್ಣನ ಬೀಜ ಬೆಂದಾದ್ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ, ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಆಲೂಗೆಡ್ಡೆ ಇಲ್ಲದೆ ಇದ್ದಾಗೆಲ್ಲ ನಾನು ಈ ರೀತಿ ಹಲಸಿನಣ್ಣನ ಸೀಸನಲ್ಲಿ ಎಲ್ಲದಕ್ಕೂ ಹಲಸಿನಣ್ಣನ ಬೀಜ ಹಾಕ್ತೀನಿ, ಸಖತ್ತಾಗಿರುತ್ತೆ ಟೇಸ್ಟು. ಸೊ ನೀವೂ ಸಹ ಟ್ರೈ ಮಾಡಿ. ಯಾವುದಾದ್ರೂ ಪ್ರಾಡಕ್ಟ್ಸ್, ಹೋಮ್ ಮೇಡ್ ಪ್ರಾಡಕ್ಟ್ಸ್ ಬೇಕಿತ್ತು ಅಂತ ಅಂದರೆ 7795846794ಗೆ ವಾಟ್ಸಪ್ ಕಾಲ್ ಆರ್ ಮೆಸೇಜ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು.